ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರಸಿಂಗ್ ಸಾಮ್ರಾಟ್. ನಾಳೆ ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರನಲ್ಲಿ ಸಾಯಂಕಾಲ 5 ಗಂಟೆಗೆ ಬೀದರಿನ ಖ್ಯಾತ ಗಾಯಕರಾದ ಬೀರು ಸಿಂಗ್ ಇವರ ನೇತೃತ್ವದಲ್ಲಿ ಏಕ್ ಸಂಗೀತ್ ಕಿ ಸುನೇರಿ ಶ್ಯಾಮ್ ಆಶಾ ಭೋಸ್ಲೆ ಕಿ ನಾಮ್ ಇವರ ಒಂದು ನೆನಪಿಗಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬೀದರ್ನ ಅರವಿಂದ್ ಕುಮಾರ್ ಅರಳಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಶಿನಾಥರಾವ್ ಚಲವಾ ದಲಿತ ಮುಖಂಡರು ಬೀದರ್ ಮತ್ತು ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿ ದೇವೇಂದರ್ ಆರ್ ಸೋನಿ, ಸಂಪಾದಕರು ಸೋನಿ ನೈನ್ ಮತ್ತು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಪ್ರಶಾಂತ್ ದೊಡ್ಡಿ, ದಿಗಂಬರ್ ಮಡಿವಾಳ್, ನವಾಜ್ ಖಾನ್, ವಿದ್ಯಾಸಾಗರ್ ಸಿಂಧೆ, ಮಾರುತಿ ಬೋಧೆ, ಲಿಂಗರಾಜ್ ಅರಸ್, ಶಂಭುಲಿಂಗ್ ಕುದ್ರೆ, ಶಶಿಕಾಂತ್ ಪಾಟೀಲ್, ನಾಗರಾಜ್ ಮತ್ತು ಬಿ ಕೃಷ್ಣಪ್ಪ, ಸುಧಾಕರ್ ರಾಜ್ಗಿರ, ದಶರಥ್ ಗುರು, ಕಂಟೆಪ್ಪ ಪೂಜಾರಿ ಇವರೆಲ್ಲರೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅದಕ್ಕಾಗಿ ಬೀದರಿನ ಸಂಗೀತ ಪ್ರೇಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಬೀರು ಸಿಂಗ್ ಅವರು ಮನವಿ ಮಾಡಿಕೊಂಡರೆಂದು ಈ ಮೂಲಕ ತಿಳಿಸಲಾಗುತ್ತದೆ. ನಮಸ್ಕಾರ. ಭಾರತದ ಸಿನಿಮಾ ರಂಗದಲ್ಲಿ ಪ್ರಸಿದ್ಧಿ ಹೊಂದಿರುವ ಶ್ರೀಮತಿ ಆಶಾ ಭೋಸ್ಲೆ ಅವರು ಇತ್ತೀಚೆಗೆ ತೀರಿಕೊಂಡಿರುತ್ತಾರೆ. ಅವರ ನೆನಪಿನಲ್ಲಿ ಶ್ರೀ ವೀರು ಸಿಂಗ್ ಸಂಗೀತ ಪ್ರೇಮಿ, ಕಲಾ ಪ್ರೇಮಿ ಇವರ ನೇತೃತ್ವದಲ್ಲಿ ಬೀದರ್ನ ರಂಗಮಂದಿರದಲ್ಲಿ ದಿನಾಂಕ 13 ಮೇ 2026 ಸಾಯಂಕಾಲ ಸಂಗೀತ ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಸಂಗೀತ ಪ್ರೇಮಿಗಳು ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಬೀದರ್ ಜನತೆಯಲ್ಲಿ ಬಾಬರ ಹೊನ್ನಾದ ನಾನು ತಮ್ಮೆಲ್ಲರಲ್ಲಿ ವಿನಂತಿಸುತ್ತೇನೆ. सभी बिदर के लोगों को मैं ये कहना चाहता हूँ कि सभी को मालूम है कि 52 साल की उम्र में 92 साल की उम्र में श्रीमती आशा भोसले का निधन हुआ. उसके अनुसार पर संगीत के माध्यम से श्रद्धांजलि कार्यक्रम रंगमंदिर में रखा गया है. बिदर के ये शो फ्री रखा गया है. आप सभी लोग इस कार्यक्रम में आके इस संगीत को जो है कामयाब भी करेंगे और श्रद्धांजलि भी देंगे 2 मिनट के लिए. तो सभी लोगों से विनती है कि ये कार्यक्रम से आप मिस ना करते हुए, फ्री शो है, आप रंग मंदिर पट्टादेव जो स्टेडियम के बाजू में आता है सभी लोग आएंगे करके. मैं बीरू सिंह. टाइम ठीक 5:30 को ये स्टार्ट होगा. सभी को धन्यवाद.